ಶಿವ ಆದಿ ಅಂತ್ಯ ಎಲ್ಲವೂ ಶಿವ. ಶಿವ ಮಹಾದೇವ, ಪ್ರಳಯ ರುದ್ರ, ಕೈಲಾಸವಾಸಿ, ಸರ್ವಾಂತರ್ಯಾಮಿ, ಲಿಂಗಮೂರ್ತಿ ಅಂತೆಲ್ಲ ಕರೆಸಿಕೊಳ್ಳುವ ಆದಿದೇವ, ಹಿಂದೂ ಶೈವಾಚರಣೆಯ ದೇವಾದಿದೇವ. ಹಿಂದೂಗಳ ಪುರಾಣದಲ್ಲಿನ ಉಲ್ಲೇಖದಂತೆ ತ್ರಿಮೂರ್ತಿಗಳಾದಂತಹ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಸೃಷ್ಟಿ, ಸ್ಥಿತಿ ಮತ್ತು ಲಯಕಾರಕರಾಗಿದ್ದಾರೆ. ಒಂದೊಮ್ಮೆ ಬ್ರಹ್ಮ ಮತ್ತು ವಿಷ್ಣು ದೇವರುಗಳ ಮಧ್ಯ ತಮ್ಮ ಹಿರಿಮೆ ಮತ್ತು ಶ್ರೇಷ್ಠತೆಗಾಗಿ ವಾಗ್ವಾದ ಜರುಗುತ್ತದೆ. ನಾನು ಶ್ರೇಷ್ಠನೆಂದು ಬ್ರಹ್ಮದೇವರು ಹೇಳಿದರೆ, ನಾನೇ ಶ್ರೇಷ್ಠನೆಂದು ವಿಷ್ಣುದೇವರು ಹೇಳುತ್ತಾರೆ. ಇವರ ಈ ವಾಗ್ವಾದವನ್ನು ಇತ್ಯರ್ಥ ಮಾಡಲು ಶಿವಪರಮಾತ್ಮರ ಮೊರೆ ಹೋದಾಗ ಆ ಶಿವಮಹಾದೇವರು ಒಂದು ಬೆಳಕಿನ ಸ್ತಂಭ ರೂಪಿಯಾಗಿ ನಿಂತು, ಯಾರು ಈ ಸ್ತಂಭದ ಆದಿ ಅಥವಾ ಅಂತ್ಯವನ್ನು ಶೋಧಿಸುತ್ತಾರೋ ಅವರು ಶ್ರೇಷ್ಠರೆಂಬುದಾಗಿ ಹೇಳುತ್ತಾರೆ. ಕೂಡಲೇ ಕಾರ್ಯಪ್ರವೃತ್ತರಾಗಿ ಹಂಸವಾಹನವನ್ನೇರಿ ಬ್ರಹ್ಮ ಆ ಬೆಳಕಿನ ಸ್ತಂಭದ ಮೇಲ್ಮುಖವಾಗಿ ಶೋಧಿಸಲು ಹೊರಡುತ್ತಾರೆ. ಹಾಗೆಯೇ ವರಾಹವನ್ನೇರಿ ವಿಷ್ಣು ಕೆಳಮುಖವಾಗಿ ಶೋಧಿಸಲು ಹೊರಡುತ್ತಾರೆ. ಎಷ್ಟೇ ಪ್ರಯಾಣಿಸಿದರೂ ಸಹಸ್ರಾರು ವರ್ಷಗಳ ನಂತರವೂ ಸಹ ಆ ಬೆಳಕಿನ ಸ್ತಂಭದ ಆದಿ ಅಥವಾ ಅಂತ್ಯ ದೊರಕುವುದಿಲ್ಲ. ವಿಷ್ಣುದೇವರು ಮರಳಿ ಬಂದು ಅಂತ್ಯ ಶೋಧಿಸಲು ತಾವು ಸೋತದ್ದಾಗಿ ಒಪ್ಪಿಕೊಳ್ಳುತ್ತಾರೆ. ಆದರೆ ಬ್ರಹ್ಮದೇವರು ಮರಳಿ ಬಂದು ಆ ಸ್ತಂಭದ ಆದಿಯನ್ನು ತಾವು ನೋಡಿದ್ದಾಗಿ ಮತ್ತು ಅದಕ್ಕೆ ಅಲ್ಲಿದ್ದ ಕೇದಿಗೆ ಪುಷ್ಪ ಸಾಕ್ಷಿ ಎಂಬುದಾಗಿ ಹೇಳುತ್ತಾರೆ. ಸೃಷ್ಟಿಕರ್ತನ ಸುಳ್ಳು ನುಡಿಗಳಿಂದ ಕುಪಿತಗೊಂಡ ಶಿವಪರಮಾತ್ಮ ಇನ್ನೆಂದೂ ಬ್ರಹ್ಮನಿಗೆ ಭೂಲೋಕದಲ್ಲಿ ಪೂಜೆ ನಡೆಯಬಾರದೆಂದು ಶಪಿಸುತ್ತಾರೆ ಮತ್ತು ಸುಳ್ಳು ಸಾಕ್ಷಿ ನುಡಿದಂತಹ ಕೇದಿಗೆ ಪುಷ್ಪವನ್ನು ಯಾವುದೇ ಶಿವಪೂಜೆಯಲ್ಲಿ ಬಳಸುವಂತಿಲ್ಲ.